ನೋಡಿ, ಇದು 1ನೇ ತರಗತಿಯ ಒಂದು ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಯಾವ ರೀತಿ 1ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ನೀಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ. ಪೋಷಕರು ಕೂಡ ನೋಡ್ಬೋದು ಯಾವ ರೀತಿ ವಿದ್ಯಾರ್ಥಿಗಳಿಗೆ ರೂಢಿ ಮಾಡಿಸ್ಬೇಕು ಮಕ್ಕಳಿಗೆ ಅಂತ. ಇಲ್ಲಿ ಮೊದಲು ವಾಕ್ಯಗಳನ್ನು ನಕಲು ಮಾಡಿ ಬರೆಯ ಅಂತ ಇದೆ. ರಾಜನ ರಾಣಿಯ ಕಿರೀಟ ಬಲು ಸುಂದರ. ಯಥಾವತ್ತಾಗಿ ಮೇಲಿನ ವಾಕ್ಯವನ್ನು ತೆಳಗಡೆ ಬರೆಯಬೇಕು, ಮತ್ತೇನು ಇದರಲ್ಲಿ ಇರೋದಿಲ್ಲ. ಒಂದೊಂದು ಅಂಕ. ಭಾರತದ ಬಾವುಟ ಹಾರಾಡುವ ಬಾವುಟ. ನೋಡಿ, ಈ ಮೇಲೆ ಏನು ಸಾಲನ್ನು ಕೊಟ್ಟಿದ್ದಾರೆ ಅದನ್ನೇ ಯಥಾವತ್ತಾಗಿ ಬರೆಯೋದು. ಬಿಟ್ಟ ಅಕ್ಷರಗಳನ್ನು ತುಂಬಿ ಪದ ಬರೆಯಿರಿ ಅಂತಂದಿದ್ದಾರೆ. ಒಂದೊಂದಕ್ಕೆ 1 ಅಂಕ. ನೋಡಿ, ನಾನು 1ನೇ ತರಗತಿಯ ಪುಸ್ತಕ ನೋಡಿಲ್ಲ. ಇದು ದಸರಾ ಇರ್ಬೋದು ಅನ್ಕೊಂತೀನಿ. ಗಜಾನನ. ನೋಡಿ, ದ ತುಂಬಿ ಇಲ್ಲಿ ದಸರಾ, ಗಜಾನನ, ಶನಿವಾರ, ವಾರಗಳ ಬಗ್ಗೆ. ಇದು ಯುಗಾದಿ ಅಥವಾ ಒಂದೊಂದು ಕಡೆ ಉಗಾದಿ ಅಂತಲೂ ಹೇಳ್ತಾರೆ. ಉಗಾದಿ ಅಥವಾ ಯುಗಾದಿ. ಕೈಪಿಡಿ. ಕೈಪಿಡಿ ನೋಡಿ, ನಿಮ್ಮ ಪುಸ್ತಕದಲ್ಲಿ ಬೇರೆ ಶಬ್ದ ಇದ್ದರೆ ಅದನ್ನು ಕೂಡ ನೀವು ಬರೀಬೋದು. ಕೈಪಿಡಿ. ಅರಸ. ನೋಡಿ, ದಸರಾ ದ ಹಾಕಿ ಬರೀರಿ. ದಸರಾ, ಗಜಾನನ, ಶನಿವಾರ, ಉಗಾದಿ ಅಥವಾ ಯುಗಾದಿ, ಕೈಪಿಡಿ, ಅರಸ. ಈ ರೀತಿ ಪದಗಳನ್ನು, ಅರ್ಥವತ್ತಾದ ಪದಗಳನ್ನು ಬರೀಬೇಕು. ಇನ್ನು ಕನ್ನಡ ವರ್ಣಮಾಲೆ ಅಕ್ಷರಗಳನ್ನು ಬರೆಯಿರಿ ಅಂತ ಅಂದರೆ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ವರ್ಣಮಾಲೆ ಬರ್ತಾವೋ ಇಲ್ಲೋ ಅಂತ. ವರ್ಣಮಾಲೆ ಸರಿಯಾಗಿ ಬರಬೇಕು. 1ನೇ ತರಗತಿಗೆ ಅದಿಂದ ಳವರೆಗೆ ವರ್ಣಮಾಲೆಗಳನ್ನು ಪುಸ್ತಕದಲ್ಲಿ ಇರ್ತದೆ. ಅದನ್ನು ನೋಡಿ ನೀವು ರೂಢಿ ಮಾಡಬೇಕು. ಇನ್ನು ಚಿತ್ರ ನೋಡಿ ಪದ ಬರೆ. ನೋಡಿ, ನಿಮ್ಮ ಪುಸ್ತಕದಲ್ಲಿ ಇರ್ತದೆ ಇದು. ಚೆಂಡು. ನೋಡಿ ಏನಂತ ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಲ್ಲಿ, ನೋಡ್ಕೊಳ್ಳಿ. ಚೆಂಡು. ಇದು ಬಾವುಟ. ಬಾವುಟ. ಧ್ವಜ ಅಂತಲೂ ಕೂಡ ಕರಿತೀವಿ. ನೀವು ಸುಲಭವಾಗಿ ನಿಮಗೆ ಬಾವುಟ ಅಂತ ಬರಲಿಕ್ಕೆ ಬಂದರೆ ಬಾವುಟ ಅಂತ ಬರೀರಿ. ಇನ್ನು ಇಲ್ಲಿ ಚಿತ್ರಕ್ಕೆ ಸರಿ ಹೊಂದುವ ಪದಗಳಿಗೆ ಗೆರೆ ಎಳೆದು ಹೊಂದಿಸಿ. ನೋಡಿ, ಇಲ್ಲಿ ಅರ, ನಗರ, ರಥ, ಊಟ, ಚಮಚ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಸಣ್ಣದಾಗಿ ಮಾಡಿ ನೋಡೋಣ ಯಾವುದು ಯಾವುದು ಅಂತ. ಇಲ್ಲಿ ನೋಡಿ, ಮೇಲೆ ಏನು ಕಾಣ್ತಾ ಇದೆ ನಮಗೆ? ರಥ. ರಥ ಮೊದಲನೇದೇನು? ರಥ. ಎರಡನೇದು ನೋಡಿ, ಊಟ ಮಾಡ್ತಾ ಇದ್ದಾರೆ ಮಕ್ಕಳು. ಊಟ. ಮೂರನೇದೇನು? ಚಮಚ. ನೋಡಿ, ಚಮಚ. ನಾಲ್ಕನೇದು ಇಲ್ಲೆಲ್ಲ ಬಿಲ್ಡಿಂಗ್ ಎಲ್ಲ ಕಾಣ್ತಾ ಇದ್ದಾವೆ. ಇದು ನಗರ. ಮೂರನೇ ಕೊನೆಯದು ಅರ. ಇದು ನೋಡಲಿಕ್ಕೆ ಅಷ್ಟೊಂದು ಅರ ಹಾಗೆ ಕಾಣ್ತಾ ಇಲ್ಲ. ಚಿತ್ರವನ್ನು ಸ್ವಲ್ಪ ಇದನ್ನು ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಇದು ಅರ. ಹೀಗೆ ಚಿತ್ರವನ್ನು ಹೊಂದಿಸಿ ಬರೆಯಬೇಕು. ಪದಗಳಿಗೆ ಚಿತ್ರಗಳನ್ನು ಹೊಂದಿಸಿ ಬರೆಯಬೇಕು. ಇದೊಂದು ಪುಟ್ಟ ಪ್ರಶ್ನೆ ಪತ್ರಿಕೆ. ಇದೇ ರೀತಿ ಉಳಿದ ಅಭ್ಯಾಸಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆನ್ ಇಟ್ಕೊಳ್ಳಿ. ಅಂದರೆ ನಿಮಗೆ ವಿಡಿಯೋಗಳು ನಾವು ಮಾಡಿದ ತಕ್ಷಣ ಗೊತ್ತಾಗ್ತವೆ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯಗಳು.